ಹಲೋ, ಏನಕ್ಕೆ ಅವಾಗಲಿಂದ ಇಷ್ಟೊಂದು ಕಾಲ್ ಮಾಡ್ತಿದ್ಯಾ? ಇನ್ನೂ ನೀನ್ ಪ್ರೀತಿ ಪ್ರೇಮ ಅನ್ನೋ ಗುಂಗಲೇ ಇದೆಯಾ ಅಂತ ಕಾಣುತ್ತೆ. ಅದೆಲ್ಲ ಇನ್ನೊಬ್ರು ಸಿಗೋ ತನಕ ಅಷ್ಟೇ ಕಣೆ. ಈ ಹುಡುಗಿರೇ ಇಷ್ಟು 4-5 ಸಲ ಬೈಕಲ್ಲಿ ಸುತ್ತಿ ಐಸ್ ಕ್ರೀಮ್ ತಿನ್ಬಿಟ್ರೆ ಸಾಕು, ಲೈಫ್ ಲಾಂಗ್ ಇವ್ರ ಜೊತೆ ಇರ್ಬೇಕು ಅನ್ಕೊಂಡ್ಬಿಡ್ತೀರಲ್ವಾ? ಇಷ್ಟು ದಿನ ಸುತ್ತಾಡಿದ್ನ ಜಸ್ಟ್ ಎಂಜಾಯ್ ಮಾಡ್ದೆ ಅನ್ಕೋ ಅಷ್ಟೇ. ನಾನು ಎಲ್ಲರ ತರ ಎಂಜಾಯ್ ಮಾಡಿದೆ ಅಷ್ಟೇ ಕಣೆ. ಅಪ್ಪ ಅಮ್ಮ ನೋಡೋ ಹುಡುಗನ್ನ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗು. ಇನ್ಮೇಲೆ ನನಗೆ ಕಾಲ್ ಮಾಡಕ್ ಹೋಗ್ಬೇಡ. ನಿನ್ನ ನಾನು ಇವತ್ತು ಇಲ್ಲಿ ಯಾಕೆ ರಿಪೋರ್ಟ್ ನೋಡಿದ್ದೇನೆ, ನನ್ನ ಕ್ಯಾನ್ಸರ್ ಪೇಷಂಟ್ ಅಂತ ಗೊತ್ತಾದ್ಮೇಲೆ ನಾನು ಯಾರಿಗೂ ಬಾಳಾಗಿರ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾರು ಅನ್ಕೊಳ್ಕೊಳ್ಬೇಡ. ನನಗೆ ಗೊತ್ತು ಪ್ರಿಯಾ, ನೀನು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ. ಯಾಕಂದ್ರೆ ನಿನ್ನ ಪ್ರೀತಿ ಅಷ್ಟು ಪವಿತ್ರವಾಗಿದ್ದು. ನಾಳೆ ಸಹ ನನ್ನ ಕಳ್ಕೊಂಡು ನಿನ್ನ ಲೈಫ್ ಹಾಳಾಗಬಾರ್ದು ಪ್ರಿಯಾ. ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗಲೂ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ ಪ್ರಿಯಾ. ನನ್ನ ಲೈಫ್ ಇಷ್ಟೇ, ಇಟ್ಸ್ ಎಂಪ್ಟಿ, ಎಲ್ಲ ಖಾಲಿ. I am nothing. It's empty. मैं नहीं छोड़ूंगा उन लोगों को जिन्होंने मेरा अबू का खून किया है. खुदा का वास्ता, उन लोगों को मारकर मैं जन्नत हासिल करूंगा. ನಿನಗೆ ಹೇಳಿದ್ದು ನಾನು ಹೇಳಿಲ್ಲ ಅಂತ ಏನು ಕೋಪ ನಿನಗೆ? ಇದರಲ್ಲಿ ಹೇಳೋದಕ್ಕೆ ಏನಿದೆ ಗೊತ್ತಾ? ಮರಗಳು ಸಾಗಿದೆ, ಪಕ್ಷಿಗಳು ಸಹ ಸಾಗಿದೆ, ಪ್ರಾಣಿಗಳು ಸಾಯ್ತವೆ, ಹಾಗೆ ನಾನು ಸಾಯ್ತಿದ್ದೆ. ನಾನು ಹೇಳಿಲ್ಲ ಅಂತ ನಿನ್ಗೇನು ಕೋಪ? ನೀನೇ ಹೇಳ್ತಿದ್ದೆ ನಾಳೆ ಬಗ್ಗೆ ಚಿಂತಿಸಿ ಒಂದು ಆಸೆ ಇಲ್ಲ. ನನಗೆ ಈ ದಿನ, ಈ ಕ್ಷಣ ಮುಖ್ಯ. ಈ ಕ್ಷಣನ ಸಂತೋಷ ಕಳಿಬೇಕು ಅಂತ ಹೇಳ್ತಿದ್ದೆ. ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ. ಈಗ ನನಗೆ ಕ್ಯಾನ್ಸರ್ ಇದೆ ಅಂತ ಎದುರಿ ಬದುಕೋಗಿದ್ದ ಇರೋ ದಿನ ನೆಮ್ಮದಿಯಾಗಿ ಎಲ್ಲರ ಜೊತೆ ಸಂತೋಷವಾಗಿರೋಕೆ ಇಷ್ಟಪಡ್ತೀನಿ. ಗೀತಾ ನಿಂತ್ಕೋಗಿದ್ದ, ನಿಂತ್ಕೋಗಿದ್ದ, ಹೋಗ್ಬೇಡ. ಸಾವು ನಿನಗೆ ಬಂದ್ರೆ ಒಪ್ಕೋಬೇಕು, ಆದ್ರೆ ನನಗೆ ಬಂದ್ರೆ ಒಪ್ಕೊಳಕ್ಕಾಗಲ್ವಾ?